ಮದುವೆ ಆಗಿರುವುದರಿಂದ ಕಾನೂನಿನ ಪ್ರಕಾರ ತನ್ನ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲನ್ನು ಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ. ಆದ್ದರಿಂದ ಚಂದ್ರಯ್ಯನವರು ತಮ್ಮ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅರ್ಧದಷ್ಟು ಭಾಗವನ್ನು ತಂಗಿ ರೇವತಿಯವರಿಗೂ ಬಿಟ್ಟುಕೊಡತಕ್ಕದ್ದು. ನೋಡಿದ್ಯಾ ರೇವತಿ, ಕಾನೂನು ನಿನ್ನ ಪರವಾಗಿ ತೀರ್ಪನ್ನು ಕೊಡ್ತು ಅಲ್ವಾ? ಇನ್ನು ನಿನ್ನ ಪಾಲಿನ ಆಸ್ತಿಯನ್ನು ನೀನು ತಗೋಬಹುದು. ಎಲ್ಲ ತಮ್ಮ ದಯೆ ಮೇಡಮ್. ಅದು ನನ್ನ ಮನೆ ಉಳಿಸ್ಕೊಳ್ಳೋಕ್ಕೆ, ನನ್ನ ಮಗನ ಭವಿಷ್ಯಕ್ಕೆ ಒಂದು ದಾರಿ ಮಾಡಿಕೊಟ್ರಿ. ನಿಮ್ಮಂತಹ ಅಮಾಯಕ ಹೆಣ್ಮಕ್ಳಿಗೆ ರಾಜ್ಯ ಸರ್ಕಾರ ಈ ಕಾನೂನನ್ನು ಜಾರಿಗೆ ತಂದಿರೋದು. ನೋಡಿದ್ಯಾ ನಿನ್ನ ಸಮಸ್ಯೆ ಎಷ್ಟು ಬೇಗ ಪರಿಹಾರ ಆಯ್ತಲ್ವಾ? ನಿಮ್ಮ ಮತ್ತು ಈ ಸರ್ಕಾರದ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ಅಂದಾಗೆ ಕೋರ್ಟ್ ಖರ್ಚು ಮತ್ತು ನಿಮ್ಮ ಫೀಸ್ ಎಷ್ಟು ಅಂತ ಹೇಳಲೇ ಇಲ್ಲ. ಎಷ್ಟು ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ಕೊಟ್ಬಿಡ್ತೀನಿ. ನೀನು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ರಾಜ್ಯ ಸರ್ಕಾರ ಪ್ರತಿ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಉಚಿತ ಕಾನೂನು ಸಲಹಾ ಸಮಿತಿಯನ್ನು ನಡೆಸುತ್ತೆ. ಕೋರ್ಟ್ ಖರ್ಚು, ನನ್ನ ಫೀಸು ಎಲ್ಲ ಸಮಿತಿನೇ ಕೊಡುತ್ತೆ. ನೀನೇನು ಯೋಚನೆ ಮಾಡಬೇಡ. ಬರಲಾ? ತುಂಬ ಉಪಕಾರ ಆಯ್ತಮ್ಮ. ಜಲ ನಿರ್ಮಲ ಕಥಾಚಿತ್ರ ರಸ ಪ್ರಶ್ನೆಗೆ ಸರಿ ಉತ್ತರ ಗ್ರಾಮೀಣ ಜಲ ನಿರ್ಮಲ ಯೋಜನೆ. ಬಹುಮಾನ ವಿಜೇತರು 2500 ರೂಗಳ ಮೊದಲನೇ ಬಹುಮಾನ ಎಂ ಹರ್ಷವರ್ಧನ್, ಶಾರದಾದೇವಿ ನಗರ, ಮೈಸೂರು. 1500 ರೂಗಳ ಎರಡನೇ ಬಹುಮಾನ ಪಿ ಶ್ರೀನಾಥ್, ಕೋಡಿಗಲ್, ಮಂಗಳೂರು. 750 ರೂಗಳ ಮೂರನೇ ಬಹುಮಾನ ಜಯೇಶ್ ಪುರುಷಾಕಾರಿ, ರಾಮದುರ್ಗ.